ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಈ ಝೋನಲ್ನ ಒಂದು ಆಟಿಡೊಂಜಿ ಕೂಟ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪರ್ಕಳ ರೋಟರಿ ಕ್ಲಬ್ಬಿನಿಂದ ಮೆಂತೆ ಗಂಜಿ ಮಾಡುವ ಪ್ರಾತ್ಯಕ್ಷಿಕೆಯನ್ನು ತೋರಿಸ್ತಾ ಇದ್ದೇವೆ. ಇದರ ಒಂದು ಮಾಡುವ ವಿಧಾನವನ್ನು ಸರಳಕ್ಕನವರು ವಿವರಿಸ್ತಾರೆ. ಮೆಂತೆ ಗಂಜಿ ಮಾಡುವ ವಿಧಾನವನ್ನು ನಾನೀಗ ಹೇಳ್ತಾ ಇದ್ದೇನೆ. ಮೊದಲು ಮೆಂತೆಯನ್ನು ನೆನೆಸಿಟ್ಟುಕೊಳ್ಬೇಕು. ಆಮೇಲೆ ಒಂದು ಬೆಳ್ತಿಗೆ ಅಕ್ಕಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ತೆಂಗಿನಕಾಯಿಯ ಹಾಲನ್ನು ಕೂಡ ತೆಗೆದು ಅದನ್ನು ಮೊದಲು ರೆಡಿ ಮಾಡಿ ಇಟ್ಟುಕೊಳ್ಬೇಕು. ತೆಂಗಿನಕಾಯಿಯ ಹಾಲಿನಲ್ಲಿ ನೀರು, ಹಾಲು ಮತ್ತು ದಪ್ಪ ಹಾಲನ್ನು ಬೇರ್ಪಡಿಸಬೇಕು. ಆಮೇಲೆ ಆ ನೀರು ಹಾಲನ್ನು ಒಂದು ಪಾತ್ರೆಗೆ ಸುರಿದು ಅದನ್ನು ಬಿಸಿಯಾಗಲಿಕ್ಕೆ ಇಡಬೇಕು. ಬಿಸಿಯಾದ ನಂತರ ಅದಕ್ಕೆ ತೊಳೆದ ಮೆಂತೆ ಮತ್ತು ಬೆಳ್ತಿಗೆ ಅಕ್ಕಿಯನ್ನು ಹಾಕಬೇಕು. ಆಗ ಅದು ಬಿಸಿ ಆಗ್ತಾ ಕುದಿಲಿಕ್ಕೆ ಶುರುವಾಗ್ತದೆ. ಕುದಿಲಿಕ್ಕೆ ಶುರುವಾದ ನಂತರ ಬೇಯಲಿಕ್ಕೆ ಕೂಡ ಶುರುವಾಗ್ತದೆ. ಆಗ ನಾವು ತೆಗೆದಿಟ್ಟ ದಪ್ಪ ಹಾಲನ್ನು ಅದಕ್ಕೆ ಹಾಕಬೇಕು. ಆಮೇಲೆ ಎಲ್ಲ ಬೆಂದ ನಂತರ ಬೇಕಾದರೆ ಬೆಲ್ಲವನ್ನು ಹಾಕ್ಬೋದು. ಕೆಲವರು ಬೆಲ್ಲವನ್ನು ಹಾಕ್ತಾರೆ, ಬೇಡದಿದ್ದರೆ ಬೆಲ್ಲವನ್ನು ಹಾಕೋದಿಲ್ಲ. ಆಮೇಲೆ ಅದಕ್ಕೆ ಗೋಡಂಬಿ, ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಿದರೆ ಒಳ್ಳೆಯದು. ಗೋಡಂಬಿ ಏಲಕ್ಕಿಯನ್ನು ಹಾಕಿದರೆ ಮೆಂತೆ ಗಂಜಿ ಮತ್ತು ಸಹ ಬಹಳ ರುಚಿಯಾಗ್ತದೆ. ಮೆಂತೆ ಗಂಜಿ ಮಾಡುವ ವಿಧಾನ. ಮೆಂತೆಯ ಅನೇಕ ಗುಣಗಳಲ್ಲಿ ಅಜೀರ್ಣ ಮತ್ತು ಉಷ್ಣಶಮನ ಗುಣವೂ ಒಂದು. ಹಾಗಾಗಿ ಅದರ ಈ ಗುಣದಿಂದಾಗಿ ಆಟಿ ಅಮಾವಾಸ್ಯೆಯಂದು ಆಟಿ ಮದ್ದು ಕುಡಿದ ಬಳಿಕ ಮೆಂತೆ ಗಂಜಿಯನ್ನು ನಾವು ಉಪಯೋಗಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ಬಾಣಂತಿಯರ ಮದ್ದು ಮಾಡುವಾಗಲೂ ಕೂಡ ನಾವು ಮೆಂತೆಯನ್ನು ಉಪಯೋಗಿಸ್ತೇವೆ. ಇಷ್ಟು ಮಾತ್ರ ಅಲ್ಲದೆ ಮೆಂತೆ ಇನ್ನೂ ಅನೇಕ ಒಳ್ಳೆಯ ಗುಣಗಳಿವೆ. ಬೊಜ್ಜು ಇಳಿಸಲು, ತೂಕ ಕಡಿಮೆ ಮಾಡಲು, ಕೂದಲ ಬೆಳವಣಿಗೆಗೆ, ಸಕ್ಕರೆ ಕಾಯಿಲೆಯನ್ನು ಹತೋಟಿಯಲ್ಲಿಡಲು, ಈ ರೀತಿ ಜೀರ್ಣಕ್ರಿಯೆಯಲ್ಲಿ ಈ ರೀತಿ ಅನೇಕ ರೀತಿಯಲ್ಲಿ ಇದನ್ನು ನಾವು ಬಳಸ್ತೇವೆ. ಧನ್ಯವಾದ.